ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 24 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಆದರೆ ಇವರು ಗದ್ದೆ ಕಣಕ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರು ವರ್ಷ ಪೂರ್ತಿ ಹರಿಯೋದ್ರಿಂದ ನೀರಿಗೆ ಯೋಚನೆ ಇಲ್ಲ ಸ್ನೇಹಿತರೆ. ನಮಗೆ ಈ ಜಾಗದಲ್ಲಿ ಬೋರೇ ಬೇಡ. ನೀವು ಬೋರ್ ಹಾಕಿದ್ರು ಇಲ್ಲೆಲ್ಲ ನಿಮಗೆ 80ರಿಂದ 100 ಅಡಿಗೆಲ್ಲ ಒಳ್ಳೆ ವಾಟ್ರ್ ಏರಿಯಾ ಮಾತ್ರ. ಅಂದರೆ ನೀರಿನ ಸೋರ್ಸ್ ಅಷ್ಟು ಚೆನ್ನಾಗಿದೆ. ನೋಡಿ, ಇವರು ಭತ್ತ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅಕ್ಕಪಕ್ಕ ಕೂಡ ನಿಮಗೆ ತೋಟಗಳು ಮಾಡ್ಕೊಂಡು ಅಲ್ಲಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಮ್ಗೆ ನೀರು ಏನಪ್ಪ ಇಷ್ಟೊಂದು ಯಥೇಚ್ಛವಾಗಿದೆ ಅಂತಂದರೆ ನಾನು ಅದನ್ನು ಆಮೇಲೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಕಾಲ್ ಮಾಡಿದಾಗ ನಿಮಗೆ ಅದನ್ನು ಹೇಳ್ತೀನಿ. ನೀರಾವರಿ ಅಂತೂ ಟಾಪ್ 1 ಮಾತ್ರ. ರೋಡು ಕೂಡ ಅಷ್ಟೇ. ನಮಗೆ ಇದು ಕಾರ್ನರ್ ಜಾಗ. ರೋಡ್ ನಮಗಿದು ಕಾರ್ನರ್ ಜಾಗ. ನಾವು ಈ ಲ್ಯಾಂಡ್ಗೆ 2-3 ಕಡೆಯಿಂದ ಎಂಟ್ರಿ ಆಗ್ಬೋದು ಸ್ನೇಹಿತರೆ. ಒಂದು ಕಡೆ 2-3 ಕಡೆಯಿಂದ ನಾವು ಇಲ್ಲಿಗೆ ಬರ್ಬೋದು. ರೋಡ್ ಕನೆಕ್ಟಿವಿಟಿ ಕೂಡ ನಮಗೆ ತುಂಬ ಚೆನ್ನಾಗಿದೆ. ನಾವು ಇದರಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳಿಬೋದು, ಒಳ್ಳೆ ತೋಟ ಮಾಡ್ಬೋದು, ಇಲ್ಲ ತರಕಾರಿ ಇದನ್ನೆಲ್ಲ ಅಚ್ಚುಕಟ್ಟಾಗಿ ಬೆಳಿಬೋದು. ಯಾಕೆ, ನೀರು ಬಿಟ್ಕೊಂಡ್ರೆ ಗದ್ದೆ ಆಗುತ್ತೆ, ನೀರು ಬಿಡದೇ ಡ್ರೈ ಲ್ಯಾಂಡ್ ಆಗುತ್ತೆ. ಇಷ್ಟೇ ವ್ಯತ್ಯಾಸ ಇದರಲ್ಲಿ. ನಮಗೆ ಹೆಂಗೆ ಬೇಕು ಅದನ್ನು ನಾವು ಬಳಸ್ಕೊಳ್ಬೋದು. ನಾವು ಇಲ್ಲಿ ಫೆನ್ಸಿಂಗ್ ಹಾಕಿ ಒಂದು ಸಿಂಪಲ್ಲಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು 1-2 ಹಸ, ಕುರಿ ಇದು ಆರಾಮಾಗಿ ಇದು ಮಾಡ್ಬೋದು. ನೋಡಿ, ಪಕ್ಕದಲ್ಲೇ ತೋಟ, ಅದ್ರ ಪಕ್ಕದಲ್ಲಿ ರೋಡು. ಇದು ಕಾರ್ನರ್ ಜಾಗ, ಇದು ಲ್ಯಾಂಡ್ದು ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ. ಇಲ್ಲ ಯಾರು ನೋಡಪ್ಪ ಪಕ್ಕ ವ್ಯವಸಾಯ ಮಾಡ್ತಿಲ್ಲ, ನಾವೊಬ್ಬರು ಹೆಂಗೆ ಮಾಡೋದು ಅನ್ನೋ ಯೋಚನೆ ಕೂಡ ಇಲ್ಲ ಇಲ್ಲಿ. ಏಕೆಂದರೆ ಸುತ್ತಮುತ್ತ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಜಾಗ ಅಷ್ಟು ಚೆನ್ನಾಗಿದೆ. ಲೇಬರ್ಗಳಿಗೂ ಕೂಡ ಯೋಚನೆ ಇಲ್ಲ. ಪ್ಯಾಡಿ ಭತ್ತ ಹಾಕಿದ್ದಾರೆ ಅಂತಂದರೆ ಇವತ್ತು ಯೋಚನೆ ಮಾಡಿ, ಭತ್ತ ಬೆಳೆದಂಥ ಸುಮ್ಮನೆ ಹುಡುಗಾಡೋದು ಮಾತಲ್ಲ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಎಲ್ಲ ಬೆಳೆಗಳಿಗೂ ಡ್ರಿಪ್ಪಿಂಗ್ ಮಾಡಿ ಬಿಟ್ಬಿಡ್ಬೋದು. ಆದರೆ ಭತ್ತಕ್ಕೆ ಮಾತ್ರ ಸಾಧ್ಯ ಆಗಲ್ಲ. ಏಕೆಂದರೆ ಅದಕ್ಕೆ ನೀರು ಯಾವಾಗಲೂ ತುಂಬಿರಬೇಕು. ತುಂಬಿದರೆ ಮಾತ್ರ ಭತ್ತ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ನಾವಿಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಫೆನ್ಸ್ ಮಾಡಿಕೊಂಡು ನಾವು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಾವಿಲ್ಲಿ ಬೆಳೆಗಳನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವ್ರು ಬಂದು ಇದನ್ನು 38 lakhs ಹೇಳ್ತಾರೆ ಸ್ನೇಹಿತರ. ಅವರು ಏನೇ ಹೇಳಲಿ, ನಾವು ನೇರ ರೈತರೊಂದಿಗೆ ಮಾತಾಡೋಣ ಸ್ನೇಹಿತರೆ. ಅದರಲ್ಲಿ 2 ಮಾತಿಲ್ಲ. ರೈತರೊಂದಿಗೆ ನಾವು ನೇರ ಮಾತಾಡೋಣ. ನಾವು ಇದು ನಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗಿದು 75 ಕಿಲೋಮೀಟ್ರ್ ಆಗುತ್ತೆ. ಅದರ ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್, ಸಖತ್ತಾಗಿದೆ ಮಣ್ಣು. ನಾವಿಲ್ಲಿ ಬಂದು ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ ಏನು ಅಂತ. ನಾವಿಲ್ಲಿ ಏನಪ್ಪ ಅಂತಂದರೆ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾ ತೋಟ ಈ ಥರ ಮಾಡಬೇಕು, ನಾನು ಈ ಥರ ಮಾಡಬೇಕು ಅಂತ. ಅದರಲ್ಲೂ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಒಳ್ಳೆ ತೋಟ ಮಾಡಿಬಿಟ್ರೆ ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಯಾಕೆಂದರೆ ಸುತ್ತ ನಾವು ಎಲ್ಲೇ ನೋಡ್ರೂ ಬೆಟ್ಟ ಗುಡ್ಡಗಳೇ ಕಾಣ್ತವೆ. ಈ ವಾತಾವರಣ ನಿಜವೇ ತುಂಬ ಚೆನ್ನಾಗಿದೆ. ನಾವು ಎಲ್ಲೋ ತಗೊಂಡು ಇದು ಮಾಡೋದಕ್ಕಿಂತ ಪ್ರಕೃತಿ ಪ್ರಿಯರಿಗಂತೂ ಇದು ಹೇಳಿ ಮಾಡಿಸಿದಂಥ ಜಾಗ ಸ್ನೇಹಿತರೆ. ಏಕೆಂದರೆ ಅವ್ರ ಕಾನ್ಸೆಪ್ಟು ಆ ಥರ ಇರುತ್ತೆ. ಯಾರಿಗೆ ಪ್ರಕೃತಿ ಪ್ರಿಯರಿಗೆ, ನಮಗೆ ಊರ ಹತ್ರ ಬೇಕು ಅನ್ನೋರಿಗಿಂತ ಒಳ್ಳೆ ಜಾಗ ಇದ್ರೆ ಸಾಕು, ಒಳ್ಳೆ ನೀರಾವರಿ ಬೇಕು, ರೋಡ್ ಇರಲಿ ನಮಗೆ ಸಾಕು ಅನ್ನೋರಿಗೆ ಅವರು ಏನೂ ಕೇಳೋಲ್ಲ. ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅದು ಅನುಭವಿಸೋರು ಮಾತ್ರ ಅದು ಗೊತ್ತಿರುತ್ತೆ.
ನಾವಿಲ್ಲಿ ಅಡಿಕೆ, ತೆಂಗು, ನೇರಳೆ, ಸಪೋಟ, ದಾಳಿಂಬೆ, ಕಿತ್ತಳೆ ಈ ಥರ ನಾನಾ ರೀತಿಯ ಗಿಡಗಳನ್ನ ಮಿಶ್ರ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಬೆಳೀಲಿಕ್ಕೆ ಸೂಕ್ತವಾದ ಜಾಗ. ನೀವು ಏನೇ ಬೆಳೆ ಬೆಳೀರಿ ಆ ಬೆಳೆಗಳನ್ನ ನಾವಿಲ್ಲಿ ಅಚ್ಚುಕಟ್ಟಾಗಿ ಬೆಳಿಬೋದು. ಯಾವಾಗಲೂ ಕೂಡ ಅಷ್ಟೇ ನಮಗೆ ಸುತ್ತಮುತ್ತ ಏನಿದೆ, ಏನು ವಾತಾವರಣ ಇದೆ, ನಾವು ಏನು ಬೆಳಿಬೋದು ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಆರಾಮಾಗಿ ಇದರಲ್ಲಿ ನಾವು ಎಲ್ಲ ಬೆಳೆಗಳನ್ನೂ ಕೂಡ ಬೆಳಿಬೋದು ಸ್ನೇಹಿತರೆ. ಲೇಬರ್ಗಳಿಗೂ ಯೋಚನೆ ಇಲ್ಲ. ನಮಗೆ ಪ್ರತಿಯೊಂದು ಕೂಡ ನಮಗೆ ನಾವು ಅಂದುಕೊಂಡಂಗೆ ಇರುವಂತಹ ಒಂದು ಜಾಗ. ಪಕ್ಕದಲ್ಲೇ ಮನೆಗಳು ಕಟ್ಕೊಂಡು ತೋಟಗಳು ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ. ಒಳ್ಳೆ ನೀರಾವರಿ ಇರುವಂತಹ ಏರಿಯಾ. ಎಷ್ಟೋ ಜನಗಳು ನಮಗೆ ಒಳ್ಳೆ ನೀರಾವರಿ ಬೇಕಪ್ಪ, ಒಳ್ಳೆ ಜಾಗ ಬೇಕಪ್ಪ, ನಮ್ಮ ರೇಟ್ ಎಷ್ಟಾದರೂ ಪರವಾಗಿಲ್ಲ ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ನೀವು ಮಾಡೋ ಒಂದು ಶೇರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಒಳ್ಳೆ ಜಾಗ ಇರೋದರಿಂದ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.